ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ಪಾದಯಾತ್ರೆ ನಡೆದಿದೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬಂದಿದ್ದಾರೆ ಗದಗದ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಬೆಂಬಲಿಗರು ಹಾಗೆ ಪಾಟೀಲ್ ಪುತ್ರ ಮಿಥುನ್ ಜಿ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆದಿದೆ. ಕ್ಷೇತ್ರದ ಜನ ಹಾಗೆ ಫ್ಯಾನ್ಸ್ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು ಈ ಒಂದು ಪಾದಯಾತ್ರೆಯಲ್ಲಿ. 2 ದಿನಗಳ ಕಾಲ ಈ ಒಂದು ಬೃಹತ್ ಪಾದಯಾತ್ರೆ ನಡೆಯುತ್ತೆ. ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಪಾದಯಾತ್ರೆ ಆರಂಭವಾಗಿದೆ. ಶಾಸಕ ಜಿಎಸ್ ಪಾಟೀಲ್ ಅವರ ಪುತ್ರ ಮಿಥುನ್ ಜಿ ಪಾಟೀಲ್ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. ಕ್ಷೇತ್ರದ ಜನತೆ, ಅಭಿಮಾನಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಪಾದಯಾತ್ರೆ ನಡೀತಾ ಇದೆ. ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಆರಂಭವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಬರ್ತಾರೆ. ಅವರು ಸಿದ್ಧಗಂಗಾ ಮಠದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಸಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ವಿವಿಧ ಮಠಾಧೀಶರುಗಳು ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ಅದನ್ನು ದೃಶ್ಯದಲ್ಲಿ ನೋಡಿದ್ರಿ. ಹಾಗೆ ನೂರಾರು ಜನರು ಭಾಗಿಯಾಗಿದ್ದಾರೆ. 4 ಬಾರಿ ಶಾಸಕರಾಗಿದ್ದಾರೆ ಜಿಎಸ್ ಪಾಟೀಲ್. ಹೀಗಾಗಿ ಅವರಿಗೆ ಈ ಬಾರಿನಾದ್ರೂ ಸಚಿವ ಸ್ಥಾನವನ್ನ ನೀಡಬೇಕು ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಫಲಕಗಳನ್ನು ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿ ಸಾಗಿದ್ದಾರೆ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು. ಇವತ್ತು ನಮ್ಮ ನಾಯಕರು, ಹಿರಿಯ ಶಾಸಕರು, ನಮ್ಮ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಜಿಎಸ್ ಪಾಟೀಲ್ ಸಾಹೇಬರು ಭಾಳ 4 ಬಾರಿ ಶಾಸಕರಾಗಿ ನಮ್ಮ ರೋಣ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಸಾಕಷ್ಟು ಬಾರಿ ಅವಕಾಶಗಳು ಕೂಡ ತಪ್ಪಿದಾವೆ. ಅದಕ್ಕೆ ಈ ಸಲ ಅವರ ಸಚಿವ ಸ್ಥಾನ ಸಿಗಲೇಬೇಕನ್ನುವಂಥ ಒಂದು ಆಸೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ನಮ್ಮ ಅಭಿಮಾನಿಗಳು, ಅವ್ರ ಹಿತೈಷಿಗಳು ಎಲ್ಲರದ್ದು ಕೂಡ ಆಗಿದೆ. ಆ ಒಂದು ಉದ್ದೇಶದಿಂದ ಇಟ್ಕೊಂಡು ಇವತ್ತು ನಮ್ಮ ಶ್ರೀ ಕ್ಷೇತ್ರ, ನಮ್ಮ ಸಿದ್ಧಗಂಗಾ ಮಠದಿಂದ ನಡೆದಾಡುವ ದೇವರು ಅಲ್ಲಿಂದ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಯಾವತ್ತು ಆರಂಭ ಮಾಡಿದ್ರಿ ಸರ್? ಎಲ್ಲಿಂದ ಆರಂಭ ಮಾಡಿದ್ರಿ? ಇವತ್ತು ನಮ್ಮ ರೋಣ ತಾಲೂಕಿನ ಸಚಿವ ಸ್ಥಾನಕ್ಕೆ ಹಿಂದಗಣಿಸ್ತಿದ್ದಾರೆ ಹೈಕಮಾಂಡರ್. ದ್ರೋಣಪುರ ತಾಲೂಕು ಪೂರ್ವಿ ತಾಲೂಕಾಗಿ ನಮಗೆ ರೋಣ ತಾಲೂಕಿನಲ್ಲಿ ಒಂದು ಸಚಿವ ಸ್ಥಾನ ಸಿಗವಲ್ತಂದ್ರೆ ನಮಗೆ ಭಾಳ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಸಾಹೇಬರು ಅತಿ ಮೇಧಾವಿ. ಯಾಕಂದರೆ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಒಗ್ಗದಿ ರೈತರಿಗೆ ಸಾವಿರಾರು ಕೆರೆಗಳನ್ನು ಮಾಡಿ ಎಲ್ಲ ರೈತರನ್ನ ಹಸಿರು ಕ್ರಾಂತಿಯನ್ನೇ ಎಬ್ಬಿಸುವ ತೀರ್ಮಾನವನ್ನು ಅವರು ಕೈಗೊಂಡರ. ಆದ ಕಾರಣವಾಗಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ಕೂಡಿ ನಾವು ಇವತ್ತು ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಇನ್ನೂ ರೋಣ ತಾಲೂಕಿನಲ್ಲಿ ಉಗ್ರ ಹೋರಾಟ ಕೈಗೊಳ್ತೀವಿ, ನಾವೆಲ್ಲ ಒಗ್ಗಟ್ಟಿನಿಂದ ಬಂದೀವಿ. ಇವತ್ತೇನಾದರೂ ಹೈಕಮಾಂಡ್ ಅವ್ರ ತೀರ್ಮಾನ ತಗೊಂಡು ಇವತ್ತು ರೋಣ ತಾಲೂಕಿಗೆ ಸಚಿವ ಸ್ಥಾನ ನಮ್ಮ ಶಾಸಕರಿಗೆ ನೀಡಲೇಬೇಕು ಎಂದು ನಾವು. ನಮ್ಮ ಹೆಸರು ಶಿವಾನಂದ ಮಲ್ಲಾಪುರ ಕುರಟ್ಟಿ. ನಾವು ನಿನ್ನೆ ರಾತ್ರಿ ಬಂದೀವಿ. ಎಲ್ಲ ವಸತಿ ಮಾಡ್ಕೊಂಡು ಅಲ್ಲಿ ನಡ್ಕೊಂಬಂದ್ರೆ ಇಲ್ಲಿ ಬಂದು ಇದು ಗಾಡಿ ತೊಗೊಂಡು